ವಿಷಯಗಳು ನಡೆದವು. ಹೌದಾ? ದಯವಿಟ್ಟು ಎಲ್ಲರೂ ನನ್ನ ಅವಧರಿಗೆ ಅಣ್ಣಂದರಿಗೆ ಗುರು ಹಿರಿಯರಿಗೆ ಮತ್ತೊಮ್ಮೆ ಮುಗಿದ ಕೈ ಮುಗಿದರೆ ಸ್ವಲ್ಪ ಶಾಂತತೆ ಕಾಪಾಡ್ರಿ. ಬಹಳ ಚಂದ ವಿಷಯ ನಡೆದಾದ. ಹೌದಾ? ಏನು ಪ್ರಶ್ನೆ ಕೇಳಿದ್ದೆ ಅಂದ್ರೆ ಮಾಸ್ತರ? ಏನ್ರಿಪ್ಪ ಪ್ರಶ್ನೆ ಅದು? ಯಾವ ಯೋಗಿನಾದ ಅಮೋಘ ಸಿದ್ಧ ಮರ್ತ ಮಂಡಲ ಭೂಮಿ ತಲೆ ಮೇಲೆ ಇಳಿದು ಬಂದ ಮೇಲೂ ದೈವ ಸ್ವಲ್ಪ ಶಾಂತತೆ ಕಾಪಾಡ್ರಿ. ಸ್ವಲ್ಪ ಗೋಳಿ ಮಾಡಬೇಡ್ರಿ. ಗೋಳಿ ಮಾಡೋದು ಏನ್ ತಿಳಂಗಿಲ್ಲ, ನಿಮಗೆ ತಿಳಂಗಿಲ್ಲ. ನಾವು ಮರ್ತೆ ಮಂಡಲಕ್ಕೆ ಬಂದ ಮೇಲೆ ಹೌದಾ 3 ಅವತಾರಗಳನ್ನ ತೋರಿಸ್ಯಾನ. ಒಂದು ಮಧ್ಯೆ, ಒಂದು ಮುಪ್ಪನ ಮುದುಕ, ಒಂದು ಬಾಲ್ಯ ವಯಸ್ಸು ತೋರಿಸ್ಯಾನ. ತೋರಿಸಿದಕ್ಕಾಗಿ 3 ಗುಡಿಗಳು ಹುಟ್ಟ್ಯಾವು. ಹೌದು. ಅದು ಯಾವ ತಾಲೂಕ, ಯಾವ ಜಿಲ್ಲಾ, ಯಾವ ಗ್ರಾಮದೊಳಗಂತ ಕೇಳಿದೆ. ಅದಕ್ಕೆ ಮಾಸ್ತರ್ ಬಿಜಾಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನ ಯಾವುದೇ ಹೇಳಿದ. ನಮ್ಮ ಪ್ರಶ್ನೆ ಕಂತ್ರಿ ನೇರವಾಗಿ ಮಾಸ್ತರ್ ನಿನ್ನ ಉತ್ತರ ಅಲ್ಲ. ಇನ್ನೊಂದು ನಾವೊಂದು ಕೇಳೇವ ಅಂತ ಹೇಳಿ ಅವರು ಒಂದು ಪ್ರಶ್ನೆ ಕೇಳ್ಯಾರ. ದೈದವ್ರು ಎಲ್ಲರೂ ಕೇಳಿ. ಹೌದಾ? ಏನು ಪ್ರಶ್ನೆ ಕೇಳ್ಯಾರಪ್ಪ ಅಂದ್ರ ಏನ್ರಿಪ್ಪ ಪ್ರಶ್ನೆ ಅದು? ಬಾರಾಮತಿಗೆ ಬರಗಾಲ ಬಿತ್ತು. ಬಾರಾಮತಿಗೆ ಬರಗಾಲ ಬಿತ್ತು. ಅಮೃತವಾಯಿನ ಮಣಿತಳ ಕೊಳಿಸಿ ಜಾತ ಜ್ಯೋತಿ ಜಗ್ಗಪ್ಪ ಮಾಳಪ್ಪ ಕಣಬಾಯಿ ಮತ್ತು ಸೋಮರಾಯ ತಗೊಂಡು ಕಿಲ್ಲಾರಗಳ ಹೊಡ್ಕೊಂಡು ಹೊಂಟ್ರು. ಹೌದಾ? ಮುಂದೆ ಕೆಲವು ಟೈಮ್ ಬಂತು, ಕೆಲವು ಟೈಮ್ ಬಂದ ಕೂಡಲೇ ಅಂದ್ರೆ ಕಳ್ಳ ಕೌಟಿಗೆ ಬ್ಯಾಡ್ರು ನನ್ನ ಮುಟ್ಟು ಹೊಡಿಬಾರ್ದಂತ ಈಗಾಗಲೇ ಬಹಳ ತನ ಹೇಳಿರೋದು ಮುಗಿಯಂಗಿಲ್ಲ. ಹೌದಾ? ಹೊಡಿಬೇಕಂತ ತಿಳ್ಕೊಂಡು ತನ್ನ ಬಾಣ ತಾನೇ ಹೊಡ್ಕೊಂಡು ಧರಣಿಗೆ ಬಿದ್ದಾಗ ಸೋಮರಾಯ ತುಕಾಪರಾಯ ಯಾವ ಕಣಬಾಯಿ ಜಾತ ಜ್ಯೋತಿ ಜಗ್ಗಪ್ಪ ಮಾಳಪ್ಪ ಕೂಡಿದಂತ ಟೈಮದೊಳಗ ಹಿರಿ ಮಗ ಮಾತು ಕೊಡ್ಲಿಲ್ಲ, ಸಣ್ಣ ಮಗ ಮಾತು ಕೊಟ್ಟ. ಹೌದಾ? ಸಣ್ಣ ಮಗ ಮಾತು ಕೊಟ್ಟ, ತಂದೆ ತೀರಿ ಹೋಗಿಬಿಟ್ಟ. ಮುಂದೆ ಸೋಮರಾಯ ಗೌಡನು ತೀರಿ ಹೋಗಿದ್ದ ಮಾಸ್ತರ. ಹೌದಾ? ಸಿದ್ಧರು ಸಿದ್ಧಾಟಿಗೆ ಒಳಗ ವಿಚಾರ ಇಟ್ಟುಕೊಂಡು ಮಾತಾಡಕ್ ಕಲಿ. ಹೌದಾ? ಸೋಮರಾಯ ಗೌಡ ಅಲ್ಲಿ ತೀರಿ ಹೋಗಿಲ್ಲ. ಮೊದಲ ಈ ಮಾತು ಎಲ್ಲಿಗೆ ಹೋಗಿ ಮುಡುತ್ತೈತೆ ಅನ್ನೋದು ವಿಚಾರ ಮಾಡ್ಕೊಂಡು ಮೊದಲ ಮೇಲೆ ಈ ಪ್ರಶ್ನೆ ಕೇಳು. ಹೌದು. ಏನ್ ಹೇಳ್ತಾನಂದ್ರೆ ಸೋಮರಾಯ ಗೌಡ ಯಾವ 52 ವಿದ್ಯೆಗಳನ್ನು ಗರಡಿನ ಮನೆಯೊಳಗೆ ನನ್ನ ಜಾತ ಜ್ಯೋತಿ ಜಗ್ಗಪ್ಪ ಮಾಳಪ್ಪನ ಹಾಕ್ತಾನೆ. 52 ವಿದ್ಯೆಗಳನ್ನು ಸಂಪೂರ್ಣವಾಗಿ ನನ್ನ ಮಕ್ಕಳಿಗೆ ಕಲಿಸು. ಯಾರಿಗೆ ಹೇಳ್ಯಾನಂದ್ರೆ ಸೊನಾರಿಷದ ಬೈರಿಗೆ ಹೇಳ್ಯ. ಹೌದು. ಬೇಕಂದ್ರೆ ನಿನಗೆ ಲೇಖ ಬೇಕಂದ್ರೆ ಹುಲಿಜತ್ತಿ ಅರಪ್ಪಮಾರ ಪುರಾಣದೊಳಗ ಮೈಮಂತಕ್ಕ ಮಾಳಿಂಗರಾಯಣ ಹಾಲು ಮತ್ತು ಪುರಾಣದೊಳಗದ. ನನ್ನ ಮಕ್ಕಳು ವಿದ್ಯೆಗಳನ್ನ ಸಂಪೂರ್ಣ ಕಲಿತ್ರ ಗುರುವೇ ನಿನಗೆ ಬಂದು ನಾನು ಶಿರಸ್ ಪವಾಡ ಕೊಡ್ತೇನೆ ಅಂತ ಹೇಳಿ ಸೋಮರಾಯ ಗೌಡ ಗುರು ಸೊನಾರಿಸಿದ ವಚನ ಕೊಟ್ಟ. ನಿನ್ನ ಪ್ರಶ್ನೆ ಉತ್ತರ ಹಿಂಗಲ್ಲ. ಇದನ್ನ ಬಿಟ್ಟು ಬ್ಯಾರೆ ಏನಾರು ಇತ್ತಪ್ಪ ಅಂದ್ರ ನೀ ಮುಂದಿನ ಪಾಳ್ಯಕ್ಕೆ ಬಂದು ಏನು ಹೇಳಕ್ಕ ವ್ಯಂತ್ರ ಇಲ್ಲ. ಇನ್ನೊಂದು ಪ್ರಶ್ನೆ ದೈದವ್ರು ಇನ್ನೊಂದು ಪ್ರಶ್ನೆ ಕೇಳಿ ಹೋಗ್ಯಾನ. ನೀನು ಕೇಳ್ತಮೆ ಅಂದ್ರ ಕೇಳುದ ಇಲ್ಲ. ಈಗಾಗಲೇ ನಮ್ಮ ರಾಮಣ್ಣನ ಕಾರ್ಯಕ್ರಮದ ಮೇಲೆ ನಮ್ಮ ಬೆಳಕೊಪ್ಪ ಗ್ರಾಮದವರು ಬಹಳ ಹೌಷದಿಂದ ಹಾರೈಸುತ್ತಾರ. ಇಲ್ಲಪ್ಪ ಕೇಳಬೇಡ, ಅವ್ರು ಕ್ಯಾಲಿ ಹಾಡ್ಕೊಂತ ಈ ಪದ್ಯದೊಳಗೆ ಹಿಂಗೆ ಹೋಗ್ಲಿಕ್ಕೆ ಅಂತ ಅಂದ್ರ ಅಷ್ಟೇ. ದೈದವ್ರು ಹೆಂಗಂತೀರಿಪ್ಪ? ಪದ್ಯನೇ ರೀ, ಕ್ಯಾಲಿನೇ ಹಾಡ್ರಿ ಅಂತಾರ. ಪ್ರಶ್ನೆ ಪ್ರಶ್ನೆ ಮಾಡ್ರಿ. ಕೇಳ್ರಿ. ಕೇಳ್ಕೊತ ಬಂದ್ರಿ ಕೇಳ. ಹೌದಾ? ಹರಿವಂತ ಸಾಗರ ಕ್ವಾನೂರ್ ಹೆಂಗದ ಅದೇ ಶಾಖ ಹಿಂಗದ ಇಲ್ಲಿ. ಇಂಥ ಪುಣ್ಯದ ಸ್ಥಾನದೊಳಗೆ ನಿಂದೇದವನ್ನು ಮಾತಾಡಿ ಮಾಸ್ತರ್ ಯಾಕಪ್ಪ ಅಂದ್ರೆ ಕರ್ನಾಟಕ ಮಹಾರಾಷ್ಟ್ರದೊಳಗೆ ಬೆಳೆದ ಮಾಸ್ತರ್ ಅವರು. ಈ ಊರಿನವರಿಗೆ ನಿಂದೇದ ಮಾತು ಆಡಿ ತಪ್ಪದಾರಿಯನ್ನು ತೋರು ಹೋಗ್ಯಾರ. ಇರ್ಲಿ ಮಾಸ್ತರ್, ಇನ್ನೇನು ಬಾಳ ಮಾತಾಡಿದ್ರೆ ಬೇಡ. ಸರ್ಜರಿ ಕೆಲವಿದ್ರಿ ಮಾತಾಡ್ಸ್ರಿ. ಹೌದು. ಜಾಬಗೊಂಡ ಕಣಬಾಯಿ ಮಕ್ಕಳಿಲ್ಲದಕ್ಕಾಗಿ ಬಹಳ ಮರಗುತ್ತಿದ್ರು. ಮಕ್ಕಳಿಲ್ಲದಕ್ಕೆ ಮರಗುತ್ತಿದ್ರು. ಹೌದು. ಆಕಾಶವಾಣಿ ಇತ್ತು. ಮಕ್ಕಳ ಬೇಡವರು ಪಟ್ಟಣಕ್ಕೆ ಹೋಗಾರಿ. ಪಟ್ಟಣ ತಳಗ ಅರಿಕೇರಿ. ಹೌದು. ಪಟ್ಟಣ ತಳಗ ಅರಿಕೇರಿಗೆ ಹೋದಾರ ಮಕ್ಕಳ ಕೊಟ್ಟ ಕಳಿಸ್ಯಾನ ಅಮೋಘ ಸಿದ್ಧ ಅಂತ ಹೇಳಿ ಜಗನೇ ಸುದ್ದಿ ಸಾರ್ತದ. ಆ
ಕೇಳಕ್ಕೆ ಬಂದಂತ ತಾಯಿ ಮಗಳಗ ಅಮೋಘಸಿದ್ದ ಏನಂತ ಮಾಧುಲಿಂಗ ಅಂತ ಹೆಸರಿಡ್ರಿ. ಹೌದು ಮಾಧುಲಿಂಗ ಅಂತ ಹೆಸರಿಡ್ರಿ. ಅಲ್ಲಿ ಔತಿ ಕೊಡ್ರಿ ಅಂದನ. ಎದರ ಸಲುವಾಗಿ ಔತಿ ಕೊಡ್ರಿ ಅಂದನ ಅನ್ನುವಂಥದ್ದೊಂದು ನಮ್ಮ ಮುಲ್ಕಾಣ ಮಾಸ್ತರ್ ಸಣ್ಣ ಪ್ರಶ್ನೆ ಅದ. ಇನ್ನ ನಮ್ಮ ರಾಮಣ್ಣ ಒಂದು ಸುಂದರ ಸುಂದರ ಕ್ಯಾಲಿ ಹಾಡಿ ಹೌದು ನಮ್ಮ ಸರ್ಜೋಡಿ ಕಲಾವಂತರಿಗೆ ಚಾನ್ಸ್ ಹೋಗ್ತದೆ. ಹೌದು